ಸಂಕಷ್ಟಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೇಲೆಲ್ಲ ಪೂಜೆ ಮಾಡಿಕೊಂಡು ನನ್ನ ಮಗಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಫೋರ್ ಮ್ಯಾರೇಜು ನಾನು ಸಂಕಷ್ಟಿ ಅದೆಲ್ಲ ಮಾಡ್ತಾಯಿದ್ದೆ, ಅದು ಆಫ್ಟರ್ ಮ್ಯಾರೇಜು ಮಾಡಿದ್ದೀನಿ. ಬಟ್ ಮಕ್ಕಳಾದ್ಮೇಲೆ ತುಂಬ ಕಷ್ಟ ಆಗುತ್ತೆ ಅವ್ರನ್ನೆಲ್ಲ ನೋಡಿಕೊಂಡು ಉಪವಾಸ ಇರೋದು. ಅದಕ್ಕೆಲ್ಲ ತುಂಬ ನೀಟಾಗಿ ಎಲ್ಲ ಪೂಜೆ ಮಾಡ್ಕೊಂಡಿರಬೇಕು. ನೋಡೋಣ ಮುಂದೆ ಏನಾದ್ರು ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಮಾಡೋಣ ಅಂತ. ಆ್ಯಂಡ್ ನವಗ್ರಹ ಎಲ್ಲ ಸುತ್ತಕೊಂಡು ಹೋಗ್ತಾ ಇದ್ದೀನಿ. ಯೂಶ್ವಲಿ ನಾನು ಈವ್ನಿಂಗ್ ಟೈಮ್ ನವಗ್ರಹಗಳನ್ನೆಲ್ಲ ಸುತ್ತಲ್ಲ, ಅರ್ಲಿ ಮಾರ್ನಿಂಗ್ 5 o'clock ಆ ಥರ ಮಾತ್ರ ಸುತ್ತೋದು. ಏನೋ ನನಗೆ ಫಸ್ಟಿಂದನೂ ಅದೇ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಅಂದರೆ ಈವ್ನಿಂಗ್ ಟೈಮ್ ಯಾರು ಸುತ್ತಾರೋ ಅವ್ರಿಗೆ ಬೇಡ ಅಂತ ಹೇಳಲ್ಲ, ಬಟ್ ನಾನು ಅದನ್ನೆಲ್ಲ ಸುತ್ತಲ್ಲ. ಆ್ಯಂಡ್ ನೋಡ್ಬೋದು ಸಂಕಷ್ಟಿ ಆಗಿರೋದ್ರಿಂದ ಇನ್ನೂ ಪೂಜೆಗಳು ಅದು 9 o'clockವರೆಗೂ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಅಲಂಕಾರ ಎಲ್ಲ ಮಾಡ್ತಾರೆ. ನನಗಂತೂ ಆಂಜನೇಯ ಸ್ವಾಮಿ ಟೆಂಪಲ್ ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಫೈನಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವ್ರ ಹತ್ರನೂ ಬೇಡ್ಕೊಂಡು ಕೊನೆಗೆ ಪ್ರಸಾದ ಕೊಟ್ಟರು ಅದನ್ನು ತಿನ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.